ಅರ್ಧ ಕಿಲೋ ನಿಂಬು ತೊಗೊಂಡಿದ್ದೀನಿ ರೀ. ಏನೋ ಇವತ್ತು ಲೊಂಚ ಹಾಕಬೇಕು ಮತ್ತು ಇದನ್ನು ನಿಂಬೆಕಾಯಿ ಖಾರ ಹಾಕಬೇಕಂತ ಒಂದು 10 ನಿಮಿಷವರೆಗೂ ನೀರಾಗ ಇಟ್ಟಿದ್ರಿ. ಅದು ಯಾಕಂದ್ರೆ ಎಣ್ಣೆ ಬಿಡಬೇಕಲ್ಲ. ಒಂದು ಬಟ್ಟೆ ತೊಗೊಂಡು ಅವು ನೀರೆಲ್ಲ ಸರಿಯಾಗಿ ಸುಟ್ಕೋಬೇಕ್ರಿ. ಯಾಕಂದ್ರೆ ನೀರಿನ ಅಂಶ ಇದ್ರೆ ಖಾರ ಜಲ್ದಿ ಹಾಳಾಗ್ತದ. ಅದಕ್ಕೆ ಪೂರ್ತಿಯಾಗಿ ಸುಟ್ಕೋಬೇಕಾದ ನೀರು ಸ್ವಲ್ಪನೂ ಅದಕ್ಕೆ ಇರಬಾರ್ದು. ಆಮೇಲೆ ಸಣ್ಣಗೆ ಕಟ್ ಮಾಡ್ಕೋಬೇಕು. ಅದರೆಲ್ಲ ಬೀಜ ತೆಗೆದಿಟ್ಟಿದ್ದೀನಿ. ಅರ್ಧ ಬಟ್ಲ ಉಪ್ಪು, ಅರ್ಧ ಬಟ್ಲ ಖಾರ, ಅರ್ಧ ಬಟ್ಲ ಅರಿಶಿನ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅದ. ಅರ್ಧ ಬಟ್ಲ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಖಾರ ನಮ್ಮದು ಪಾಕೆಟ್ ಖಾರ ಇದ್ದಿನ ಸಲುವಾಗಿ ಅದು ಸ್ವಲ್ಪ ತೊಗೊಂಡಿದ್ದೀನಿ, ಜಾಸ್ತಿ ಖಾರ ಇರ್ತದಂತ. ಸ್ವಲ್ಪ ಅರ್ಧ ಬಟ್ಲ ಸಾಸಿವೆನ ಮಿಕ್ಸಿ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಳ್ರಿ. ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ, ಸಾಸಿವೆ ತೊಡೆ ಮಿಕ್ಸ್ ಮಾಡಿ ಕೊಡೋಣ. ಅದ್ರ ಜೊತೆಗೆ ಜೀರಿಗೆನೂ ಮಿಕ್ಸ್ ಮಾಡೋಣ. ಅಷ್ಟೊಂದು ಬಾರೀಕಾಗಿ ಮಾಡಬಾರ್ದು, ಸ್ವಲ್ಪ ದಪ್ಪಗಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಈ ಥರ ಸ್ವಲ್ಪ ದಪ್ಪಾಗೇ ಇರಬೇಕು. ಎಣ್ಣೆನ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕಾದ್ರೆ ಕಡಿಮೆ. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಮ್ಮಲ್ಲಿ ಸಣ್ಣ ಮಕ್ಕಳು ತಿಂತಾರೆ, ಅವರಿಗೆ ಜಂಡದ ಕೊಡ್ತದ ಅಂತ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಅದ್ರಾಗ ಮೆಂತ್ಯ ಹಾಕ್ಕೊಂಡು ಕೆಂಪಗಾಗೋವರೆಗೆ ಹುರ್ಕೊ ಮಾಡಿ. ಮತ್ತು ಅದ್ರಾಗೆ ಎಣ್ಣೆ ಒಳಗೆ ಹಿಂಗೆ ಹಾಕಿದ್ದೀನಿ. ಸ್ವಲ್ಪ ತಣ್ಣಗಾಗತ್ತನ ಬಿಡ್ರಿ. ಅದಾದಮೇಲೆ ಈಗ ಇದ್ದಿಂದು ಉಪ್ಪು, ಖಾರ, ಆಮೇಲೆ ಸಾಸಿವೆ, ಜೀರಿಗೆ ಮಿಕ್ಸರ್ ಹಾಕ್ಕೊಂಡಿದ್ದೀನಲ್ಲ ಅದೆಲ್ಲ ಹಾಕೋಣ. ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ನಿಂಬೆಕಾಯಿ ಖಾರ ಅಂತೂ ಭಾಳ ಟೇಸ್ಟಿಯಾಗಿರ್ತದೆ. ಎಷ್ಟು ದಿವಸ ಆದ್ರೂ ಭೀ ಖರಾಬ್ ಆಗಲ್ಲ. ಇದು ಜಾಸ್ತಿ ಮೇಲೆ ಇಕ್ಕಬಾರ್ದು, ಸ್ವಲ್ಪ 8 ದಿನ ಮೇಲೆ ಇಕ್ಕಬೇಕು. ಆಮೇಲೆ ಥೋಡೆ ಫ್ರಿಜ್ಜಿನಾಗ ಅದು ಇಕ್ಕಿದ್ರೆ 1 ವರ್ಷ ಆದ್ರೂ ಭೀ ಏನೂ ಆಗಲ್ಲ. ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ, ಯಾಕಂದ್ರೆ ಜರ ಜಾಸ್ತಿ ಹುಳಿಯಾಗಿರ್ತದಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಕೆಲವ್ರು ಬೆಲ್ಲನೂ ಹಾಕ್ತಾರೆ, ನಾನು ಸಕ್ಕರೆ ಹಾಕಿದ್ದೀನಿ. ಕಟ್ ಮಾಡಿಕೊಂಡಿದ್ದೀನಲ್ಲ ನಿಂಬು ಪೀಸು ಇದು ಮಸಾಲದಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆ ನಿಂಬು ಪೀಸಿಗೆ ಸರಿಯಾಗಿ ಮಸಾಲ ಅಂಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಕಾಯಿ ಖಾರ ಅಂತೂ ಭಾಳ ಸೂಪರಾಗಿರ್ತದೆ ರೀ. ತಿನ್ಬೇಕು, ಎಷ್ಟು ತಿನ್ಬೇಕಂದ್ರೂ ಹಂಗೆ ಒಂದು ಪೀಸ್ ತೊಗೊಂಡು ಹಾಗೆ ತಿನ್ನಬೇಕು, ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ. ನೋಡಿರಿ, ಗಾಂಜಿನಾಗ
ತುಂಬಿ ಇಡ್ತೀನಿ. ಈ ಥರ ಗಾಂಜಿನ ಡಬ್ಬಿ ಒಳಗೆ ಇಟ್ಟಿದ್ರೆ ಜಲ್ದಿ ಖರಾಬ್ ಆಗೋದಿಲ್ಲ. ಪ್ಲಾಸ್ಟಿಕ್ ಒಳಗೆ ಹಾಕಿಟ್ಟಿದ್ರೆ ಜಲ್ದಿ ಖರಾಬ್ ಆಗ್ತದೆ.